ನಮಸ್ತೆ ಮೇಡಮ್. ಪೇಷಂಟ್ ಬಂದು ನಮ್ಮ ತಾಯಿ ಮಧುರಾ ಅಂತ. ಇದು ನಾನು ಸೆಕೆಂಡ್ ಟೈಮ್ ಬರ್ತಾ ಇರೋದು. ಕ್ಯಾನ್ಸರ್ ಅಂತ ಅವರು ಒಂದ್ಸಲಿ ಬಿದ್ಬಿಟ್ರು ಅವರು ಆಕ್ಚುಲಿ. ಅವಾಗ ನಾವು ಕರ್ಕೊಂಡು ಹೋಗ್ಬಿಟ್ಟು ಹಾಸ್ಪಿಟ್ಲಲ್ಲಿ ಸ್ವಲ್ಪ ಸೇರಿಸಿದಾಗ ಅದು ಏನಾಯ್ತು, ಇದೇ ತರ ಟ್ರೀಟ್ಮೆಂಟ್ ಎಲ್ಲ ಸ್ಟಾರ್ಟ್ ಆಯ್ತು ಅವ್ರಿಗೆ ಹಾಸ್ಪಿಟ್ಲಲ್ಲಿ. ಈ ಬಲ್ಲದ ತೊಡೆಯಲ್ಲಿ ಕ್ಯೂ ಕಟ್ಕೊಂಡಿತ್ತು. ಅದನ್ನ ಹೇಳಿದ್ರು ಡಾಕ್ಟ್ರು, ಈ ತರ ಕ್ಯೂ ಕಟ್ಟಿದೆ ಅವ್ರಿಗೆ, ಸ್ವಲ್ಪ ಪೇನ್ ಎಲ್ಲ ಇದೆ ಅಂತ. ಸರಿ ಅಂತ ಅಂದ್ಬಿಟ್ಟು ಕ್ಯೂ ತೆಗೀರಿ ಅಂತ ಅಂದ್ವು. ಅದೆಲ್ಲ ಕ್ಯೂ ಎಲ್ಲ ತೆಗೆದಾದ್ಮೇಲೆ ಆಮೇಲೆ ಅವರು ಸ್ವಲ್ಪ ಸ್ಕ್ಯಾನಿಂಗು ಅದು ಇದು ಎಲ್ಲ ಮಾಡಿದಾಗ ಅವರು ಇದನ್ನ ಸ್ವಲ್ಪ ಹೈಯರ್ ಹಾಸ್ಪಿಟ್ಲ್ ಕರ್ಕೊಂಡು ಹೋಗಿ ಇದು ಇಷ್ಟೇ ಪ್ರಾಬ್ಲಮ್ ಇಲ್ಲ ಅಂತ ಗೊತ್ತಾಗ್ತಾ ಇದೆ ನಮ್ಗೆ, ಇನ್ನೇನೋ ಪ್ರಾಬ್ಲಮ್ ಇರಬೇಕು ಅಂತಂದ್ರು. ಸರಿ ಅಂತ ಅಂದ್ಬಿಟ್ಟು ನಾವು ಹಾಸ್ಪಿಟ್ಲ್ಗೆ ಕರ್ಕೊಂಡು ಹೋಗಿ ಎಲ್ಲ ಟ್ರೀಟ್ಮೆಂಟ್ ಎಲ್ಲ ಕೊಟ್ಟಾಗ ಅವರು ಅಲ್ಲಿ ಹೇಳಿದ್ರು, ಇದು ಬಂದು ಕರಳಿನ ಕ್ಯಾನ್ಸರ್ ಇದೆ ಇವ್ರಿಗೆ, ಆಪರೇಷನ್ ಇದು ಏನಕ್ಕೆ ಕ್ಯೂ ಎಲ್ಲ ಕಟ್ಕೋತು ಅಂತಂದ್ರೆ ಅದು GI ಟ್ರ್ಯಾಕ್ಟ್ ಅಲ್ಲಿ ಹೋಲ್ ಆಗಿತ್ತು. ಹೋಲ್ ಆಗಿದೆ, ಸೊ ಇದು ಆಲ್ಮೋಸ್ಟ್ ಕ್ಯಾನ್ಸರ್ ಇರ್ಬೋದು ಅಂತಂದ್ರು. ಸರಿ, ಆಪರೇಷನ್ ಎಲ್ಲ ಮಾಡಿದ್ಮೇಲೆ ಗೆಡ್ಡೆನೂ ತೆಗೆದ್ರು, ಕರುಳನ್ನ ಇದು ಕಟ್ ಮಾಡಿ ಜಾಯಿಂಟ್ ಮಾಡಿ ಆಪರೇಷನ್ ಎಲ್ಲ ಮುಗೀತು. ಮೇಜರ್ ಆಪರೇಷನ್ನೇ ಆಯ್ತು ಅವ್ರಿಗೆ. ಅದಾದ್ಮೇಲೆ ಬಯಾಪ್ಸಿ ರಿಪೋರ್ಟ್ ಬಂತು. ಆ ರಿಪೋರ್ಟ್ ಅಲ್ಲಿ ಈ ತರ ಕ್ಯಾನ್ಸರ್ ಇದೆ ಅಂತ ನಮಗ್ ಗೊತ್ತಾಯ್ತು. ಸರಿ ಅಂತ ಅಂದ್ಬಿಟ್ಟು ನಾವು ಸುಮ್ಮನೆ ಇದ್ವು. ಪುನರ್ಜನ್ ಅಂತ ನಮ್ಗೆ ಇನ್ಸ್ಟಾಗ್ರಾಮ್ ಅಲ್ಲೆಲ್ಲ ಅಡ್ವರ್ಟೈಸ್ಮೆಂಟ್ ಬರ್ತಾ ಇತ್ತು, ಈ ತರ ಎಲ್ಲ ಸುಮಾರು ಜನ ಸರಿ ಹೋಗಿದ್ದಾರೆ ಅಂತ. ಆಯ್ತು, ಇದೊಂದು ಪ್ರಯತ್ನ ಮಾಡೋಣ ಅಂತ ಅಂದ್ಬಿಟ್ಟು ನಾವು ಒಂದು 3 months ಬ್ಯಾಕ್ ಬಂದು ಮೆಡಿಸಿನ್ ಎಲ್ಲ ತಗೊಂಡು ಹೋದ್ವು. ಡಾಕ್ಟರ್ ಎಲ್ಲ ತುಂಬಾ ಅಡ್ವೈಸ್ ಎಲ್ಲ ಮಾಡಿದ್ರು, ಈ ತರ ಸ್ವಲ್ಪ ತಗೊಳ್ಳಿ, ಪರವಾಗಿಲ್ಲ, ಸರಿ ಹೋಗ್ಬೋದು ಅಂತಂದ್ರು. ಆಲ್ಮೋಸ್ಟ್ ಅವರು ಬೆಡ್ ರಿಡನ್ ಆಗಿದ್ದವರು ಓಡಾಡುವಂಗಾಯ್ತು, ಅವ್ರ ಕೆಲಸ ಅವ್ರು ಮಾಡ್ಕೊಳ್ಳೋಂಗಾದ್ರು ಅಂತ ನಮ್ಗೆ ಸ್ವಲ್ಪ ಖುಷಿ ಆಯ್ತು. ಅದರಿಂದ ಮೆಡಿಸಿನ್ ಮುಗೀತು, ಅದನ್ನ ಇನ್ನೊಂದ್ಸಲಿ ಬಂದು ತಗೊಂಡೋಣ ಅಂತ ಬಂದಿದೀವಿ ಮೇಡಮ್.